ನಮಗೆ ತುಂಬ ಹತ್ತಿರವಾದವ್ರ ಮದುವೆಗೆ ನಾವು ಚೆನ್ನಾಗಿ ರೆಡಿ ಆಗಬೇಕು ಅನ್ನೋದೊಂದು ಇರುತ್ತೆ. ಸೊ ನಾವು ಹಾಗೇನೆ ಇವತ್ತು ಮೇಕಪ್ ಮಾಡಿಸ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿಕೊಂಡು ಇವರು ನನ್ನ ಫ್ರೆಂಡೇ ಆಗಬೇಕು ವಿನುತಾ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಮೇಕಪ್ ಮಾಡಿಸ್ಕೊಳ್ತಾ ಇದ್ದೀವಿ. ನಾವು ಇವಾಗ ಮೇಕಪ್ ಮಾಡಿಸ್ಕೊಳ್ತಾ ಇರೋದು ಸೆಮಿ HD ರಿಸೆಪ್ಷನ್ ಲುಕ್ಕು. ನಮ್ಮ ರಿಸೆಪ್ಷನ್ ಡ್ರೆಸ್ಸಿಗೆ ಸೂಟ್ ಆಗೋಂಥ ಮೇಕಪ್ನೇ ಮಾಡಿಕೊಟ್ರು. ನಮಗಂತೂ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಡೇ ನಾವು ಮುಹೂರ್ತದ ಲುಕ್ಕಿಗೆ ರೆಡಿ ಆಗ್ತಾ ಇದ್ದೀವಿ. ಇನ್ನು ಮುಹೂರ್ತ ಅಂತಂದರೆ ಟ್ರೆಡಿಷ್ನಲ್ ಆಗಿ ಸ್ಯಾರಿ ಹಾಕೊಂಡು ರೆಡಿ ಆಗ್ತೀವಿ. ಮದುವೆ ಹೆಣ್ಣಿಗಂತೂ ಕಂಪಲ್ಸರಿ ಮೇಕಪ್ ಇರಲೇಬೇಕು. ಇವಾಗಂತೂ ಮದುವೆ ಸೀಸನು. ನಿಮಗೆ ಬೇಕಂದ್ರೆ ಇವ್ರದ್ದು ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಸೊ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಮೇಕಪ್ ನೋಡ್ಬೋದು, ತುಂಬಾನೇ ಚೆನ್ನಾಗಿ ಬಂದಿದೆ. ನಾನು ಸುಮ್ಮನೆ ಏನು ಹೇಳ್ತಾ ಇಲ್ಲ. ಇವರ ಇನ್ಸ್ಟಾ ಪೇಜ್ನು ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ಮತ್ತು ಹೈಲೈಟ್ಸ್ ಅಲ್ಲಿ ಕೂಡ ನಾನು ಇವ್ರದ್ದು ಹಾಕಿದ್ದೀನಿ, ಚೆಕ್ ಮಾಡ್ಬೋದು. ಮೇಕಪ್ ಲುಕ್ ನೋಡ್ತಾ ಇದ್ದೀರಲ್ವಾ, ನನಗಂತೂ ತುಂಬಾನೇ ಖುಷಿ ಆಯ್ತು. ರಿಸೆಪ್ಷನ್ ಲುಕ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿತ್ತು. ಇವತ್ತು ನಮ್ದು ಮುಹೂರ್ತದ ಲುಕ್ ಇದು, ನೀವೇನ್ ನೋಡ್ತಾ ಇದ್ದೀರಾ. ಇವ್ರದ್ದು ಇನ್ಸ್ಟಾ ID ಬಂದ್ಬಿಟ್ಟು ಮೇಕಪ್ ಬೈ ವಿನು ಅಂತ ಇದೆ. ಇವರು ಪ್ರಾಪರ್ ಬಂದ್ಬಿಟ್ಟು ಇರೋದು ಬೇಲೂರಲ್ಲಿ. ಬಟ್ ನೀವು ಎಲ್ಲೇ ಕರೆದ್ರು ಕೂಡ ಬಂದು ಮೇಕಪ್ ಮಾಡ್ಕೊಡ್ತಾರೆ. ನನ್ನ ಫ್ರೆಂಡ್ ಕೂಡ ಇವರು, ಹಾಗಾಗಿ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಒಂದು ಬ್ರೈಡಲ್ ಮೇಕಪ್ ಬಂದು 10,000 ಇಂದ ಸ್ಟಾರ್ಟ್ ಆಗುತ್ತೆ. ಬ್ರೈಡಲ್ ಮೇಕಪ್ ಅಂದ್ರೆ 2 ಟೈಮ್ ಮೇಕಪ್ ಇರುತ್ತೆ, ಮತ್ತೆ ರಿಸೆಪ್ಷನ್ಗೆ ಒಂದು ಟಚ್ ಅಪ್ ಕೂಡ ಇರುತ್ತೆ. ನನಗೆ ತುಂಬಾ ವರ್ತ್ ಅಂತ ಅನಿಸ್ತು. ಲುಕ್ ನೋಡ್ತಾ ಇರ್ಬೋದು ನೀವು. ಮೇಕಪ್ ಮಾಡಿಸ್ಕೊಂಡು ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ಧನ್ಯವಾದಗಳು.